ಮೊನ್ನೆ ನಮ್ಮೂರಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತು. ನಮ್ಮೂರ್ ಸಾಬ್ರಿದಾರಲ್ಲ, ಅವರು ಸಿದ್ದರಾಮಯ್ಯ ಅವ್ರ ಮೊಮ್ಮಗನಿಗಿಂತ ಡಿ.ಕೆ. ಶಿವಕುಮಾರ್ ಅವ್ರ ಮಗನಿಗಿಂತ ಅಚ್ಚುಕಟ್ಟ ಕನ್ನಡ ಮಾತಾಡ್ತಾರೆ. ದಟ್ ಇಸ್ ಫಾರ್ ಶೋರ್. ಯಾಕಂದ್ರೆ 28 ವರ್ಷ ನಾನು ಅದೇ ಊರಲ್ಲಿದ್ದೋಳು. ಒಂದಷ್ಟು ವಿಡಿಯೋ ನೋಡ್ತಾ ಇದ್ದೆ. ಅದರಲ್ಲಿ ಯಾರೋ ಮುಸಲ್ಮಾನರು ಕನ್ನಡದಲ್ಲಿ ಕುರಾನ್ ಮತ್ತು ಕನ್ನಡದಲ್ಲಿ ನಮಾಜ್ ಮಾಡುವುದು ಹೇಗೆ ಅಂತ ಪುಸ್ತಕಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ರು. ಪ್ರಪಂಚದಲ್ಲಿ ಅತ್ಯಂತ ಹೆಚ್ಚು ಸೇಲ್ ಆಗಿರೋ ಪುಸ್ತಕ ಯಾವುದು ಗೊತ್ತಾ? ಬೈಬಲ್. 500 ಕೋಟಿ ಕಾಪಿಗಳು ಸೇಲ್ ಆಗಿದ್ದಾವೆ. ಕುರಾನ್ ಎಷ್ಟಾಗಿದೆ ಗೊತ್ತಾ? 80 ಕೋಟಿ ಕಾಪಿಗಳು. ಭಗವದ್ಗೀತೆ ಎಷ್ಟು ಗೊತ್ತಾ? 16 ಕೋಟಿ ಕಾಪಿ. ನಮ್ಮ ಹತ್ರ ದುಡ್ಡಿದ್ರೆ ನಾವು ನಮ್ಮ ಧರ್ಮವನ್ನ ಉಳಿಸಬೇಕು ಅಂತ ಅಲ್ಲಿ ಹೋರಾಡ್ತಿರಲ್ಲ ವಿಡಿಯೋ ಮಾಡ್ಕೊಂಡು, ಒಂದ್ 100 ಪುಸ್ತಕನ ಡೊನೇಷನ್ ಕೊಟ್ಟು 100 ಪುಸ್ತಕ ಹಂಚಿ ಭಗವದ್ಗೀತೆನ ಯಾರು ಬೇಡ ಅಂತಾರೆ? ಇಷ್ಟು ಧರ್ಮ ಸಹಿಷ್ಣುತೆ ನಮ್ಮಲ್ಲಿ ಇಲ್ವಾ? ಬಹುಶಃ ನಾನ್ ಬುದ್ಧಿಕಂಡಾಗಿಂದನೂ ಮಂಡ್ಯದಲ್ಲಿ ಜನಾಂಗೀಯ ಜಗಳಗಳು ತೀರಾ ಕಡಿಮೆ. 3 ವರ್ಷ BSc ಓದಿದ್ದೀನಿ ನಾನು PS ಕಾಲೇಜಲ್ಲಿ. ಕುವೆಂಪು ಅವರ ವಿಶ್ವ ಮಾನವ ತತ್ವವನ್ನ ಅತಿ ಹೆಚ್ಚಾಗಿ ಪ್ರಪಂಚಕ್ಕೆಲ್ಲ ಸಾರಬೇಕು ಅಂತ ಅನ್ಕೊಳ್ಳೋ ಕಾಲೇಜು. ಅವನ್ ಯಾರೋ ಜೈ ಶ್ರೀರಾಮ್ ಅಂದ, ಇವಳು ಯಾರೋ ಅಲ್ಲಾಹು ಅಕ್ಬರ್ ಅಲ್ಲು. ಇಬ್ರದು ತಪ್ಪಿಲ್ಲ, ಇಬ್ರು ಅವ್ರವ್ರ ದೇವ್ರನ್ನ ಕೇಳ್ಕೊಂಡಿದ್ದಾರೆ. ಆದ್ರೆ ಆ ಮಕ್ಕಳ ತಲೆ ಕೆಡಿಸಿದವ್ರು ಯಾರು? ಕೆರಗೋಡಿನ ಸರ್ಕಾರಿ ಆಸ್ಪತ್ರೆಯಲ್ಲೇ ನಾನು ಹುಟ್ಟಿದ್ದು. ಸುತ್ತ ಇರೋ 12 ದೊಡ್ಡಿಗಳಲ್ಲೂ ಯಾವ್ದಾದ್ರು ಒಂದ್ ದೊಡ್ಡಿ ತಗೊಂಡ್ರು ಅದ್ರಲ್ಲಿ ಎಷ್ಟು ಪಾಪ್ಯುಲೇಷನ್ ಇದೆಯೋ ಅಷ್ಟು ಪಾಪ್ಯುಲೇಷನ್ ಮುಸಲ್ಮಾನರು ಕೆರಗೋಡ್ ಸಿಟಿಯಲ್ಲಿ ಇಲ್ಲ. ನಿಜವಾಗ್ಲೂ ಇಲ್ಲ. ಇಷ್ಟು ವರ್ಷಗಳ ಕಾಲ ಹನುಮ ಜಯಂತಿ ಆದಾಗ ಮುಸಲ್ಮಾನರೇ ದುಡ್ಡು ಕೊಟ್ಟು ಆ ಒಂದು ಕಾರ್ಯಕ್ರಮಗಳನ್ನ ನಡೆಸ್ಕೊಟ್ಟಿದ್ದಿದೆ. ಮಧ್ಯ ಬಂದು ಈ ಮಾಡಬಾರ್ದು ಕೆಲಸ ಮಾಡ್ತಾರಲ್ಲ ಪೊಲಿಟಿಷಿಯನ್ ಅನ್ನೋ ಹೆಸರಲ್ಲಿ ನಿಮ್ ಬಾಳಕ್ ಬೆಂಕಿ ಹಾಕ ಅಂತಷ್ಟೇ ಬೈಬೇಕು ನಾವು. ಯಾಕೆ ನೆಮ್ಮದಿಯಾಗಿರೋ ಊರಿಗೆ ಹೋಗಿ ಅಲ್ಲಿರೋ ಜನಗಳನ್ನ ತಲೆ ಕೆಡಿಸಿ ಅವರಿಗೂ ಕೆಟ್ಟ ಹೆಸರು ಬರ್ಸಿ ಎಲ್ಲಾದ್ರೂ ಹಾಳಾಕೊಂಡು ಸಾಯಿರಿ. ನಮ್ಮೂರ್ ಸಹವಾಸಕ್ಕೆ ಮಾತ್ರ ಬರಬೇಡಿ. ನಾವು ತುಂಬಾ ಒಳ್ಳೆ ಜನ, ಇಷ್ಟು ವರ್ಷ ಸೌಹಾರ್ದತೆಯಿಂದ ಇದ್ದೀವಿ. ನಾನ್ ವೆಜ್ ತಿನ್ನೋದೇ ಮಹಾಪಾಪ ಅಂತ ಬಿಂಬಿಸ್ತಾ ಇದ್ದೀರಾ. ನಮ್ಮೂರ್ಗಳಲ್ಲಿ ನಾನ್ ವೆಜ್ ನ ದೇವರಿಗೆ ಅರ್ಪಣೆ ಇಡ್ತೀವಿ. ನಾನ್ ವೆಜ್ಜೇ ಪ್ರಸಾದ ಕೊಡೋದು. ಮಾಂಸಾಹಾರ ತಿನ್ನೋದು ಕ್ರೈಮ್ ಅಲ್ಲ. ನೀವಂಗ ಅನ್ಕೊಂಡಿದ್ರೆ ಅದ್ರ ನಿಮ್ ಮುಟ್ಟಾಳ್ತನ. ಮರ್ಯಾದೆಗೆ ನಮ್ಮೂರಿಗೆ ಹಬ್ಬಕ್ಕೆ ಬಂದ್ರಿ ಅಲ್ವಾ, ಹಬ್ಬ ನೋಡ್ಕೊಂಡ್ವಾ, ಸಮಾವೇಶ ಮುಗಿಸಿದ್ವಾ, ಹೋಗ್ತಾ ಇರಬೇಕು. ಇನ್ನೊಂದು ಊರಿನ ಹೆಸರು ಕೆಡ್ಸೋಕ್ ಹೋಗ್ಬೇಡಿ. ಆ ಊರಿನ ಮೇಲೆ ಪ್ರಾಣ ಇಟ್ಕೊಂಡಿರ್ತೀವಿ, ನಮ್ಗೆ ತುಂಬಾ ಹರ್ಟ್ ಆಗುತ್ತೆ ಅದು.